ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ಸ್ವಾಗತ. ಬೆಳಿಗ್ಗೆ ನಾನು ಮಂಗಳೂರಿಗೆ ಹೊರಟಿದ್ದೆ. ಇಲ್ಲಿ ಬಾಲಯೇಸುವಿನ ಪುಣ್ಯಕ್ಷೇತ್ರ ಬಿಕರ್ನಕಟ್ಟಿಯಲ್ಲಿರುವ ಪುಣ್ಯಕ್ಷೇತ್ರಕ್ಕೆ ನಾನು ಭೇಟಿ ನೀಡಿದ್ದೆ. ಪ್ರತಿ ವರ್ಷ ಊರಿಗೆ ಬಂದಾಗ ಈ ಪುಣ್ಯಕ್ಷೇತ್ರಕ್ಕೆ ನಾವು ಭೇಟಿ ನೀಡುತ್ತೇವೆ. ನಮ್ಮ ಜೀವನದಲ್ಲಿ ಬಹಳಷ್ಟು ಒಳಿತಾಗಿದೆ. ಹಾಗೆ ನಂತರ ನಾನು ಹೋದದ್ದು ಕುಡ್ಲಪೆಲಕಾಯಿ ಪರ್ಬಕ್ಕೆ. 12, 13, 14 ಜೂನು ಈ ದಿನಗಳಲ್ಲಿ 3 ದಿನ ಕುಡ್ಲಪೆಲಕಾಯಿ ಪರ್ಬ ನಡೆಯುತ್ತೆ. ಸೈಂಟ್ ಸೆಬೆಸ್ಟಿಯನ್ ಪ್ಲಾಟಿನಮ್ ಜುಬ್ಲಿ ಆಡಿಟೋರಿಯಂ ಆಗ್ನೆಸ್ ಕಾಲೇಜ್ ಹತ್ರ ಇಲ್ಲಿ ಈ ಪೆಲಕಾಯಿ ಪರ್ಬ ನಡೀತಾ ಇದೆ. ಇದನ್ನು ಆರ್ಗನೈಸ್ ಮಾಡಿರೋದು ಶ್ರೀ ಅಶ್ವಿನ್ ಸಿಕ್ವೇರಾ ಬೋರಿಮಾರ್ನವರು. ಹಾಗೆ ಹನಿಜೆನಿಕ್ಸ್ ಎನ್ನುವ ಜೇನುತುಪ್ಪದ ಉದ್ಯಮವನ್ನು ಇವರು ನಡೆಸ್ತಾ ಇದ್ದಾರೆ. ಯುವ ಉದ್ಯಮಿ ಹಾಗೆ ಪ್ರತಿಭಾನ್ವಿತ ಯುವಕ. ನಿನ್ನೆ ಪೆಲಕಾಯಿ ಪರ್ಬದ ಉದ್ಘಾಟನೆ ನಡೆಯಿತು. ನೋಡಿ, ಇವರೇ ಅಶ್ವಿನ್ ಬೋರಿಮಾರ್. ಇದು ಅಶ್ವಿನ್ ರವರು ಮನೆಯಲ್ಲೇ ಮಾಡುವಂಥ ಶುದ್ಧ ಜೇನುತುಪ್ಪ ಹನಿಜೆನಿಕ್ಸ್. ಇಲ್ಲಿ ಸುದರ್ಶನ್ ಭಟ್ ಬೆದ್ರಾಡಿ, ಬಟ್ಟನ್ ಭಟ್ ಖ್ಯಾತ ಯೂಟ್ಯೂಬ್ ಚಾನೆಲ್ನವರ ಸ್ಟಾಲ್ ಕೂಡ ಇತ್ತು. ತುಂಬ ವಿವಿಧ ಬಗೆಯ ಮನೆಯಲ್ಲೇ ಮಾಡಿದಂತಹ ಅವರ ಖಾದ್ಯಗಳಿದ್ವು. ಅವರನ್ನು ಭೇಟಿಯಾಗಿರೋದು ತುಂಬಾ ಖುಷಿಯಾಯಿತು ನನಗೆ. ಹಾಗೆ ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲಿ ಕೆಲವರು ಬಿಸ್ನೆಸ್ಸನ್ನು ಮಾಡ್ತಾರೆ. ಅಂಥವರಿಗೆ ಈ ಒಂದು ಪೆಲಕಾಯಿ ಪರ್ಬ ತುಂಬ ಒಳ್ಳೆ ಅವಕಾಶ ನೀಡಿದೆ. ಇಲ್ಲಿ ನೋಡಿ, ಮನೆಯಲ್ಲಿ ಮಾಡಿದಂತಹ ಡ್ರೈ ಫ್ರೂಟ್ಸ್ ಲಡ್ಡು ಇರ್ಬೋದು, ಅಥವಾ ಕೆಲವು ಸೀಡ್ಸ್ ಇರ್ಬೋದು, ರಾಗಿ, ಜೋಳ ಮುಂತಾದವುಗಳನ್ನು ಬಳಸಿಕೊಂಡು ಚಿಪ್ಸನ್ನು ಮಾಡ್ತಾರೆ. ಹಾಗೆ ಬೇರೆ ಬೇರೆ ರೀತಿಯಾದಂತಹ ಬೆಲ್ಲ ಇತ್ತು. ನಾವು ಔಷಧಿಗೋಸ್ಕರ ಬಳಸುವಂಥ ಬೆಲ್ಲ, ಹಾಗೆ ಶೀತ ಆದಾಗ ಇನ್ನೊಂದು ರೀತಿಯ ಬೆಲ್ಲ, ಶುಂಠಿ ಎಲ್ಲ ಬಳಸ್ಕೊಂಡು ಮಾಡಿದಂತಹ ಬೆಲ್ಲ, ತೆಂಗಿನ ಎಣ್ಣೆ, ಆಯುರ್ವೇದಿಕ್ ನೋವಿನ ಎಣ್ಣೆ, ಹಾಗೆ ಬಟ್ಟೆ ಬರೆಗಳು, ಹೀಗೆ ಹಲವು ಸ್ಟಾಲ್ಗಳಿದ್ವು. ಹಾಗೆ ಲೈವ್ ಕುಕ್ಕಿಂಗ್ ಸ್ಟಾಲ್ಗಳು ಕೂಡ ಇದೆ. ಹಲಸಿನ ಹಣ್ಣಿನ ಖಾದ್ಯಗಳು, ಚಿಪ್ಸ್, ಹಪ್ಪಳ, ಸಂಡಿಗೆ, ಹಾಗೆ ಈ 3 ದಿನಗಳಲ್ಲಿ ವಿವಿಧ ಬಗೆಯ ಗೇಮ್ಸ್ ಇರ್ಬೋದು. ಲೈವ್ ಕುಕ್ಕಿಂಗ್ ಶೋಸ್ ಅಂದರೆ ಜಾಕ್ ಫ್ರೂಟ್, ಹಲಸಿನ ಹಣ್ಣಿನ ಯಾವುದೆಲ್ಲ ರೀತಿಯ ತಿಂಡಿ ತಿನಿಸುಗಳನ್ನು ನಾವು ಮೊದಲಿನ ಕಾಲದಿಂದ ಮಾಡ್ಕೊಂಡು ಬಂದಿದ್ವಿ, ಆ ಎಲ್ಲ ತಿಂಡಿ ತಿನಿಸುಗಳನ್ನು ಇಲ್ಲಿ ಲೈವ್ ಆಗಿ ಮಾಡುವಂತಹ ಕೂಡ ಶೋ ಇದೆ. ಅದು ಈ 3 ದಿನಗಳಲ್ಲಿ ನಡೆಯುತ್ತೆ, 12, 13, 14ರಂದು. ಹಾಗೆ ಈ ಸ್ಟಾಲ್ ಏನಿದೆ ಇದು ಇನ್ ಗ್ಯಾಲರಿ. ಆಲ್ವಿನ್ ಅಗ್ರಾರ್ ಅವರು ಇದರ ಪ್ರೊಪ್ರೈಟರ್. ಇವರದ್ದು BC ರೋಡ್ ಮತ್ತು ಮಂಗಳೂರಿನಲ್ಲಿ ಇವರ ಶಾಪ್ ಇದೆ. ಹಾಗೆ ಇವರು ವಿವಿಧ ಬಗೆಯ ಇನ್ವಿಟೇಷನ್ಸ್ ಇರ್ಬೋದು, ಎಂಗ್ರೇವ್ ಮಾಡಿದ್ದು ಬಾಟಲ್ ಮೇಲೆ ಎಂಗ್ರೇವ್ ಮಾಡಿ ಕೊಡ್ತಾರೆ. ಹಾಗೆ ಯಾವುದೇ ರೀತಿಯ ರಿಟರ್ನ್ ಗಿಫ್ಟ್ಸ್ ನಿಮಗೆ ಸಭೆ ಸಮಾರಂಭಗಳಲ್ಲಿ ಕೊಡಲಿಕ್ಕಿದ್ರೆ ಇವರದನ್ನು ಮಾಡಿಕೊಡ್ತಾರೆ. ಫೋಟೋ ಫ್ರೇಮ್ಸ್ ಇರ್ಬೋದು. ಇಲ್ಲಿ ಲೈವ್ ಆಗಿ ಅವರು ಪ್ರಿಂಟ್ ಕೂಡ ಮಾಡಿಕೊಡ್ತಾರೆ. ಪೆಲಕಾಯಿ ಪರ್ಬದಲ್ಲಿ ಪೆಲಕಾಯಿ ಪರ್ಬದೊಂದಿಗೆ ಸಣ್ಣ ಮಟ್ಟದ ಉದ್ಯಮ ನಡೆಸುವವರಿಗೆ, ಹಾಗೆ ಯುವ ಉದ್ಯಮಿಗಳಿಗೆ, ಹಾಗೆ ಸಣ್ಣ ಕೈಗಾರಿಕೆಯ ರೀತಿಯಲ್ಲಿ ಮನೆಯಲ್ಲೇ ಯಾರೆಲ್ಲ ಉದ್ಯಮಗಳನ್ನು ನಡೆಸ್ತಾರೋ ಅವರದ್ದು ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡಲಿಕ್ಕಿರ್ಬೋದು, ಅವರಿಗೆ ಉತ್ತೇಜನ ನೀಡುವ ವಿಚಾರದಲ್ಲಿ ಈ ಒಂದು ಪೆಲಕಾಯಿ ಪರ್ಬ ತುಂಬಾ ಸಹಕಾರಿಯಾಗಿದೆ. ಹಾಗೆ ಸಾಂಪ್ರದಾಯಿಕ ಹಲಸಿನ ಹಣ್ಣಿನ ತಿನಿಸುಗಳನ್ನು ಕೂಡ ಇದು ಮೆಲುಕು ಹಾಕುತ್ತೆ. ಜ್ಯುವೆಲ್ರಿ ಸ್ಟಾಲ್ಸ್, ವಿವಿಧ ಬಗೆಯ ತರಕಾರಿ ಬೀಜಗಳು ಹಾಗೆ ಹಣ್ಣಿನ ಬೀಜಗಳು ಇಲ್ಲಿ ದೊರೆಯುತ್ತದೆ. ಹಾಗೆ ಓಲೆ ಬೆಲ್ಲ ಏನು ನಾವು ಬಳಸ್ತೇವೆ ಅದು ಕೂಡ ಇಲ್ಲಿ ದೊರೆಯುತ್ತದೆ. ಓಲೆ ಬೆಲ್ಲ, ನಾನು ಇಲ್ಲಿ ಒಂದು 4 ಓಲೆ ಬೆಲ್ಲ ತಗೊಂಡೆ. ಹಾಗೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅಂದರೆ ನೈಸರ್ಗಿಕವಾಗಿ ತಯಾರಾಗುವಂತಹ ಪ್ರಾಡಕ್ಟ್ಸ್ಗಳು. ನೋಡಿ, ಬ್ರಷ್ ಎಲ್ಲ ಮರದಲ್ಲಿ ಮಾಡಿದ್ದಾರೆ. ಹಾಗೆ ಮರದಲ್ಲೇ ಮಾಡಿದ ಬಾಚಣಿಗೆ ಇರ್ಬೋದು. ಹಾಗೆ ಇದು ನೋಡಿ, ಹೇರ್ ಕ್ಲಿಪ್ ಮರದಲ್ಲಿ ಮಾಡಿರೋದು, ಹೇಗೆ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ವಿವಿಧ ಬಗೆಯ ಹಣ್ಣುಗಳು ಕೂಡ ಇಲ್ಲಿ ಸಿಗ್ತದೆ. ಹಾಗೆ ವಿವಿಧ ಬಗೆಯ ವಿವಿಧ ತಳಿಯ ಪೆಲಕಾಯಿ ಅಂದರೆ ಹಲಸಿನ ಹಣ್ಣು ಕೂಡ ಸಿಗುತ್ತೆ. ಹಲಸಿನ ಹಣ್ಣಿನ ತಿಂಡಿ ತಿನಿಸುಗಳು ಲೈವ್ ಸ್ಟಾಲ್ನಲ್ಲಿ ಸಿಗುತ್ತೆ. ಹಾಗೆ ಕೃಷಿ ಉಪಕರಣಗಳು ಕೂಡ ಇವೆ ಇಲ್ಲಿ. ಮತ್ತು ಸ್ಪೆಷಲಿ ನಾನು ಚಿಪ್ಸ್ ಕಟ್ಟಿಂಗ್ ಮಿಷಿನ್ ನೋಡಿದೆ. ಚಿಪ್ಸ್ ಕಟ್ಟಿಂಗ್ ಮಿಷಿನ್ ಕೂಡ ಸಿಗುತ್ತೆ ನೋಡಿ, ಇದೆ ಅದು. ಹೀಗೆ ಅಶ್ವಿನ್ ಬೋರಿಮಾರ್ ಇವರು ಆರ್ಗನೈಸ್ ಮಾಡಿರುವ ಪೆಲಕಾಯಿ ಪರ್ಬ ಯಶಸ್ವಿಯಾಗಲಿ, ಎಲ್ಲರೂ ಪೆಲಕಾಯಿ ಪರ್ಬಕ್ಕೆ ಹೋಗಿ ಸಹಕರಿಸಿ ಅಂತ ಹೇಳ್ತಾ ಈ ದಿನದ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.